ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಪನ್ನೀರ್, ಆಮೇಲೆ ಮೆಣಸಿನ್ಕಾಯಿ 8ರಿಂದ 10, ಆಮೇಲೆ ಒಂದು ನಿಂಬೆಹಣ್ಣು, ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 5ರಿಂದ 6 ಟೊಮೆಟೊ, 4 ಈರುಳ್ಳಿ. ಆಮೇಲೆ ಇದು ನಮ್ಮ ಮನೇಲೆ ಬೆಳೆದಿರೋದು. ಇದು ಪಲಾವ್ ಎಲೆ ಅಂತಲೂ ಹೇಳ್ತಾರೆ, ಇದು ಪಲಾವ್ಗೆ ಹಾಕ್ತಾರೆ. ಆಮೇಲೆ ಎಣ್ಣೆ 8ರಿಂದ 10 ಚಮಚ ಆಗೋಷ್ಟು ಎಣ್ಣೆ. ಆದಮೇಲೆ ಸೋನಾ ಮಸೂರಿ ಒಂದು ಕಾಲು ಪಾವ್ ಆದಮೇಲೆ 1 ಪಾವ್ ಆಗುವಷ್ಟು ಮಾಮೂಲಿ ಅಕ್ಕಿ ತೊಗೊಂಡಿದ್ದೀನಿ. ಇದಾದಮೇಲೆ ನಾನು ಕೊತ್ತಂಬರಿ 1 ಹಿಡಿ, ಪುದೀನ 1 ಹಿಡಿ ತೊಗೊಂಡಿದ್ದೀನಿ. ನಾನು ಕೈ ತುಂಬ ಆಗೋಷ್ಟು ತೊಗೊಂಡಿದ್ದೀನಿ. ಆದಮೇಲೆ ಜೀರಿಗೆ ಪುಡಿ 1 ಚಮಚ ಆಗೋಷ್ಟು, 1.5 ಚಮಚ ಧನಿಯಾ ಪುಡಿ, 1/4 ಚಮಚ ಅರಿಶಿನ ಸ್ಪೈಸಸ್, 1 ಚಮಚ ಆಗೋಷ್ಟು ಖಾರದ ಪುಡಿ. ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪುಡಿನೂ 1/4 ಚಮಚ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಒಂದು ಪಾತ್ರೆ ಇಕ್ಕಿ 1 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವೇನು ಪನ್ನೀರ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೋತೀನಿ. ಹಾಕ್ಕೊಂಡು ಚೆನ್ನಾಗಿ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋತೀನಿ. ಆಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು 2ರಿಂದ 3 ಚಮಚ ತಿರ್ಗಾ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡು ಬಿಸಿ ಆದ ನಂತರ ಆದಮೇಲೆ ನಾವೇನು ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ 10ರಿಂದ 12 ಮೆಣಸಿನ್ಕಾಯಿ ಹಾಕ್ಕೋತೀನಿ ನಾನು. ಆದಮೇಲೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ನಾವು ಅರ್ಧ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೋತೀನಿ. ಆದಮೇಲೆ ನಾನು 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ತೊಗೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಒಂದು 2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಆಮೇಲೆ ಮಿಕ್ಸಿ ಜಾರ್ ತೊಗೊಂಡು ಇದೆಲ್ಲ ತಣ್ಣಗಾದ್ಮೇಲೆ ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಆದಮೇಲೆ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು, ಅಲ್ಲಿ ತನಕ ಮಿಕ್ಸಿ ಮಾಡ್ಕೋತೀನಿ. ಆಮೇಲೆ ಸೈಡಿಗೆ ಇಟ್ಕೊಂಡು ಅದೇ ಪಾತ್ರೆಯಲ್ಲಿ 2ರಿಂದ 3 ಚಮಚ ಆಗೋಷ್ಟು ತುಪ್ಪ ಹಾಕ್ಕೋತೀನಿ. ಆಮೇಲೆ 8ರಿಂದ 10 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೋತೀನಿ ನಾನು. ಹಾಕ್ಕೊಂಡಾದ್ಮೇಲೆ ಅದು ಬಿಸಿ ಆದಮೇಲೆ ಏಲಕ್ಕಿ ನಾವೇನು ತೊಗೊಂಡಿದ್ವಲ್ಲ ಅದು ಹಾಕ್ಕೋತೀನಿ. ಏಲಕ್ಕಿ ತೊಗೊಂಡ್ಮೇಲೆ ಚಕ್ಕೆ ಸ್ಪೈಸಸ್ ನಾವೇನು ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೋತೀನಿ. ಆಮೇಲೆ ಪಲಾವ್ ಎಲೆನೂ ಅದರೊಳಗೆ ಸೇರಿಸ್ಕೋತೀನಿ. ಇದು ನಾನು ನಮ್ಮ ಮನೇಲಿ ಬೆಳೆದಿದೆ ಅಂತ ಅಂದಾಗ ಅದು ಇದ್ರೊಳಗೆ ಚೆನ್ನಾಗಿ ಹಾಕ್ಕೊಂಡು ಸ್ವಲ್ಪ 2 ನಿಮಿಷ ಬಾಡಿಸ್ಕೋತೀನಿ. ಆದಮೇಲೆ ಅವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನು ಇದ್ರೊಳಗೆ ಸೇರಿಸ್ತಾ ಇದ್ದೀನಿ. ಇದಾದಮೇಲೆ ನಾವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕಸ್ತೂರಿ ಮೆಥಿ ಎತ್ತಿಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಸೇರಿಸ್ತಾ ಇದ್ದೀನಿ. ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಈ ಟೊಮ್ಯಾಟೊದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದಾದಮೇಲೆ ನಾವೇನು ಪುಡಿಗಳು ಎತ್ತಿಕೊಂಡಿದ್ವಲ್ಲ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ನಾನು. ಅದು ಒಂದು 2 ನಿಮಿಷ 3 ನಿಮಿಷ ಹೋಗಲಿ, ಯಾಕಂದರೆ ಖಾರದ ಪುಡಿದು ಅದೆಲ್ಲ ಹಸಿ ವಾಸನೆ ಇರುತ್ತೆ. ಆದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಆದಮೇಲೆ ಈ ಥರ ಕುದಿ ಬಂದಬೇಕು, ಮೇಲಿನ ಎಣ್ಣೆ ಬರಬೇಕು. ಅದಾದಮೇಲೆ ನಾವೇನು ಅಕ್ಕಿ ಎತ್ತಿಕೊಂಡಿದ್ವಲ್ಲ 2 ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಇದೆಲ್ಲ ಹಾಕ್ತಾಯಿದ್ದೀನಿ. ನಾವು ಎಣ್ಣೆಯಲ್ಲೇ ಅಕ್ಕಿ ಹಾಕೋ ಕಾರಣ ಉದುರಾಗಿ ಬರುತ್ತೆ, ಅದಕ್ಕೆ ನಾನು ಎಣ್ಣೆಯಲ್ಲೇ ಹಾಕ್ಕೋತೀನಿ. ಅದಾದಮೇಲೆ ಈ ಲೋಟದಲ್ಲಿ ನಾನು 6 ಲೋಟ ಆಗೋಷ್ಟು ಹಾಕ್ತಾಯಿದ್ದೀನಿ. 1 ಪಾವ್ಗೆ ನಾನು 3 ಗ್ಲಾಸ್ ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಸ್ವಲ್ಪ ಬೇಯಕ್ಕೆ ಇಕ್ತೀನಿ. ಅದು ಸ್ವಲ್ಪ ಈ ಥರ ಕುದಿಬೇಕು. ನಾನು ಅವಾಗವಾಗ ತಟ್ಟೆ ಓಪನ್ ಮಾಡಿಬಿಟ್ಟು ತಿರುಗಿಸ್ತಾ ಇರ್ತೀನಿ, ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ. ಅದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಆದಮೇಲೆ ನಾವೇನು ಪನ್ನೀರ್ ನಾವು ಫ್ರೈ ಮಾಡಿ ಎತ್ತಿಕೊಂಡಿದ್ವಲ್ಲ ಅದು ನಾನು ಇದ್ರೊಳಗೆ ಸೇರಿಸ್ಕೋತಾ ಇದ್ದೀನಿ. ನೋಡಿ ನಾನು ಸೌಟ ತೊಗೊಂಡು ಇದು ಮೇಲೆ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ನಾನು. ಆದಮೇಲೆ ನಾವೇನು 1 ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ ಅದು ನಾನು ಚೆನ್ನಾಗಿ ರಸ ಹಿಂಡ್ಕೋತಾ ಇದ್ದೀನಿ. ಇದು ನಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ ಫ್ಲೇವರು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್
ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಆದಮೇಲೆ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಬೇಕಿಕ್ತೀನಿ. ಬೆಂದಾದಮೇಲೆ ನೋಡಿ ನಮ್ಮ ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ. ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಬಿಸಿ ಬಿಸಿ ಇದೆ, ತಿಂದರೆ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ನೋಡಿ. ಆದಮೇಲೆ ನಾನು ಮೊಸರು ಬಜ್ಜಿ ಜೊತೆ ಚೆನ್ನಾಗಿರುತ್ತೆ ಟೇಸ್ಟು. ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.